ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 4ನೇ ಭಾನುವಾರವನ್ನು ಪ್ರಭು ನಾನು ವಿಶ್ವಾಸಿಸುತ್ತೇನೆ, ಅಂಧಕಾರದಿಂದ ನಂಬಿಕೆಯ ಪರಿಜ್ಞಾನದ ಕಡೆಗೆ ಎಂಬ ವಿಷಯವ ಧ್ಯಾನಿಸುತ್ತಾ ಸ್ವಾಗತಿಸುವ. ಬೆಳಕಿನ ಮಕ್ಕಳಾಗುವ ಆಧ್ಯಾತ್ಮಿಕ ಒಳನೋಟವು ಯೇಸುವಿನಲ್ಲಿ ನಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸುವುದಾಗಿದೆ. ಪ್ರಭು ನಾನು ವಿಶ್ವಾಸಿಸುತ್ತೇನೆ ಮತ್ತು ಇದು ಕುರುಡುತನದಿಂದ ನಂಬಿಕೆಯತ್ತ ಸಾಗುವ ಒಂದು ಪಯಣವಾಗಿದೆ. ಈ ಭಾನುವಾರದ ವಾಚನಗಳು ದೇವರು ಹೇಗೆ ವೀಕ್ಷಿಸುತ್ತಾನೆ ಎಂಬುದನ್ನು ನೋಡಲು ನಮ್ಮನ್ನು ಆಹ್ವಾನಿಸುತ್ತವೆ. ಹಾಗೆಯೇ ಈ ಭಾನುವಾರವನ್ನು ಸಾಂಪ್ರದಾಯಿಕವಾಗಿ ಲೇತಾರೆ ಭಾನುವಾರ ಎಂದು ಕರೆಯಲಾಗುತ್ತದೆ. ಲೇತಾರೆ ಎಂಬ ಲ್ಯಾಟಿನ್ ಪದವು ಯೆಶಾಯನ ಗ್ರಂಥ 66ನೇ ಅಧ್ಯಾಯ 10ನೇ ವಾಕ್ಯಕ್ಕೆ ಸೇರಿದ್ದು ಮತ್ತು ಈ ಭಾನುವಾರದ ಪ್ರವೇಶ ಶ್ಲೋಕವಾಗಿದೆ. ಓ ಜೆರುಸಲೇಮೇ, ಆನಂದಿಸು. ಉಪವಾಸ, ಪ್ರಾರ್ಥನೆ, ಪಶ್ಚಾತ್ತಾಪ ಮತ್ತು ಆಧ್ಯಾತ್ಮಿಕ ಶಿಸ್ತಿನಿಂದ ಗುರುತಿಸಲ್ಪಟ್ಟ ತಪಸ್ಸು ಕಾಲದ ಮಧ್ಯದಲ್ಲಿ ಧರ್ಮಸಭೆ ಇದ್ದಕ್ಕಿದ್ದಂತೆ ನಮ್ಮನ್ನು ಹರ್ಷಿಸಲು ಆಹ್ವಾನಿಸುತ್ತದೆ. ಪ್ರಾಯಶ್ಚಿತ್ತದ ಮಧ್ಯದಲ್ಲಿ ಈ ಸಂತೋಷ ಏಕೆಂದರೆ ತಪಸ್ಸು ಕಾಲ ಕತ್ತಲೆಯತ್ತ ಪ್ರಯಾಣವಲ್ಲ, ಪುನರುತ್ಥಾನದ ಕಡೆಗೆ ಸಾಗುವ ಪ್ರಯಾಣ. ಪರಿವರ್ತನೆಯ ಹಾದಿಯು ಅಂತಿಮವಾಗಿ ಬೆಳಕು ಮತ್ತು ಜೀವನಕ್ಕೆ ಕಾರಣವಾಗುತ್ತದೆ ಎಂದು ನಮಗೆ ನೆನಪಿಸುವ ಧರ್ಮಸಭೆಯ ಈ ಕರೆಯು ಒಂದು ವಿರಾಮದಂತೆ ಕಾರ್ಯನಿರ್ವಹಿಸುತ್ತದೆ. ಈ ಸಂತೋಷವನ್ನು ಶುಭ ಸಂದೇಶದಲ್ಲಿ ಹುಟ್ಟು ಕುರುಡನ ವಿಶ್ವಾಸದ ಪ್ರಕಟಣೆಯಲ್ಲಿ ಸುಂದರವಾಗಿ ವ್ಯಕ್ತಪಡಿಸಲಾಗಿದೆ. ಪ್ರಭು ನಾನು ವಿಶ್ವಾಸಿಸುತ್ತೇನೆ. ಈ ಸರಳ ಪ್ರಕಟಣೆಯು ಆಳವಾದ ಆಧ್ಯಾತ್ಮಿಕ ಪಯಣದ ಪರಾಕಾಷ್ಠೆಯನ್ನು ಪ್ರತಿನಿಧಿಸುತ್ತದೆ. ಕುರುಡುತನದಿಂದ ದೃಷ್ಟಿಗೆ, ಗೊಂದಲದಿಂದ ನಂಬಿಕೆಗೆ, ಬಹಿಷ್ಕಾರದಿಂದ ಕ್ರಿಸ್ತನೊಂದಿಗಿನ ಸಂಪರ್ಕಕ್ಕೆ. ಇಂದಿನ ವಾಚನಗಳು 3 ವಿಷಯಗಳ ಬಗ್ಗೆ ಧ್ಯಾನಿಸಲು ನಮ್ಮನ್ನು ಆಹ್ವಾನಿಸುತ್ತವೆ. ಆಧ್ಯಾತ್ಮಿಕ ಒಳನೋಟ ಅಥವಾ ಪರಿಜ್ಞಾನ, ಬೆಳಕಿನಲ್ಲಿ ಬಾಳುವುದು ಮತ್ತು ಮನುಷ್ಯಪುತ್ರನಲ್ಲಿ ವಿಶ್ವಾಸಿಸುವುದು. ಆಧ್ಯಾತ್ಮಿಕ ಪರಿಜ್ಞಾನ. ದಾವೀದನ ಅಭಿಷೇಕದ ಕಥೆಯೊಂದಿಗೆ ಸಮುವೇಲನ ಮೊದಲ ಗ್ರಂಥವು ಆಧ್ಯಾತ್ಮಿಕ ಒಳನೋಟದ ರಹಸ್ಯವನ್ನು ಬಹಿರಂಗಪಡಿಸುತ್ತದೆ. ಜೆಸ್ಸಿಯ ಮಕ್ಕಳಲ್ಲಿ ಒಬ್ಬನನ್ನು ರಾಜನನ್ನಾಗಿ ಅಭಿಷೇಕಿಸಲು ದೇವರು ಪ್ರವಾದಿ ಸಮುವೇಲನನ್ನು ಬೆತ್ಲೆಹೇಮಿಗೆ ಕಳುಹಿಸುತ್ತಾನೆ. ಸಮುವೇಲ್ ಬಲಿಷ್ಠ ಮತ್ತು ಪ್ರಭಾವಶಾಲಿ ಎಲಿಯಾಬನನ್ನು ನೋಡಿದಾಗ ಅವನು ಆರಿಸಲ್ಪಟ್ಟವನಾಗಿರಬೇಕು ಎಂದು ಅವನು ಭಾವಿಸುತ್ತಾನೆ. ಆದರೆ ದೇವರು ಅವನ ತಪ್ಪು ಕಲ್ಪನೆಯನ್ನು ಪ್ರಬಲವಾದ ಹೇಳಿಕೆಯೊಂದಿಗೆ ಸರಿಪಡಿಸುತ್ತಾನೆ. ಸರ್ವೇಶ್ವರ ಮನುಷ್ಯರಂತೆ ಬಹಿರಂಗದ ತೋರಿಕೆಯನ್ನು ನೋಡುವುದಿಲ್ಲ, ಅಂತರಂಗವನ್ನೇ ವೀಕ್ಷಿಸುತ್ತಾನೆ. ಇದು ನಮ್ಮ ಹೋರಾಟವೂ ಅಲ್ಲವೇ? ನಾವು ಎಷ್ಟು ಬಾರಿ ಜನರನ್ನು ಬಹಿರಂಗದ ನೋಟ, ಸ್ಥಾನಮಾನ ಅಥವಾ ಶಕ್ತಿಗುಣವಾಗಿ ಪರಿಗಣಿಸುತ್ತೇವೆ. ಆದರೂ ದೇವರ ನೋಟ ವಿಭಿನ್ನವಾಗಿದೆ. ದೇವರ ಆಯ್ಕೆ ದಾವೀದ, ಕಡೆಯ ಮಗ ಮತ್ತು ಕುರುಬ. ಸಾಧಾರಣವಾಗಿ ಮಾನವ ದೃಷ್ಟಿಯಲ್ಲಿ ಸುಲಭವಾಗಿ ಕಡೆಗಣಿಸಲ್ಪಡುವ ವ್ಯಕ್ತಿ. ದಾವೀದನನ್ನು ತೈಲದಿಂದ ಬೆಂಗಿಸುವ ಮೊದಲು ಸಮುವೇಲನು ದೇವರು ನೋಡುವಂತೆ ನೋಡಲು ಕಲಿಯಬೇಕು. ಇದು ನಮ್ಮ ಆಧ್ಯಾತ್ಮಿಕ ದೃಷ್ಟಿಯ ಆರಂಭ. ದಾವೀದನ ತಲೆಯ ಮೇಲೆ ಸುರಿದ ತೈಲವು ರಾಜ ಮನೆತನದ ಅಧಿಕಾರವನ್ನು ಮಾತ್ರವಲ್ಲದೆ ಮಾರ್ಗದರ್ಶನ ಮತ್ತು ಅಧಿಕಾರ ನೀಡುವ ಆತ್ಮದ ಉಪಸ್ಥಿತಿಯನ್ನು ಸಹ ಸಂಕೇತಿಸುತ್ತದೆ. ಆದ್ದರಿಂದ ನಿಜವಾದ ದೃಷ್ಟಿ ಮಾನವ ಬುದ್ಧಿವಂತಿಕೆಯಿಂದಲ್ಲ, ಬದಲಾಗಿ ಪವಿತ್ರಾತ್ಮರ ಪ್ರೇರಣೆ ಮತ್ತು ಪರಿಪಾಲನೆಯಿಂದ ಉದ್ಭವಿಸುತ್ತದೆ. ಬೆಳಕಿನಲ್ಲಿ ಬಾಳುವುದು. ಎಫೆಸಿಯರಿಗೆ ಬರೆದ ಪತ್ರದಲ್ಲಿ ಪೌಲನು ನಮ್ಮ ನಿಜವಾದ ಗುರುತಿನ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಆಳಗೊಳಿಸುತ್ತಾನೆ. ಪೌಲನು ತಿಳಿಸುವಂತೆ ನಮ್ಮ ಗುರುತು ಪರಿವರ್ತಿಸಲಾಗಿದೆ ಎಂದು ನಾವು ನೆನಪಿಸುವುದು ಉತ್ತಮ. ವಾಚನ ನಮಗೆ ತಿಳಿಸುತ್ತದೆ, ನೀವು ಹಿಂದೊಮ್ಮೆ ಕತ್ತಲಾಗಿದ್ದೀರಿ, ಈಗಲಾದರೂ ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ಇಲ್ಲಿ ನಾವು ಗಮನಿಸತಕ್ಕದ್ದು, ಪೌಲನು ನಾವು ಕತ್ತಲೆಯಲ್ಲಿದ್ದೆವು ಎಂದು ಹೇಳುವುದಿಲ್ಲ, ನಾವು ಕತ್ತಲೆಯಾಗಿದ್ದೆವು ಮತ್ತು ಈಗ ಬೆಳಕಾಗಿದ್ದೇವೆ ಎಂದು ಹೇಳುತ್ತಾನೆ. ಈ ಪರಿವರ್ತನೆ ಅಮೂಲಾಗ್ರವಾಗಿದೆ. ಕ್ರಿಸ್ತನ ಮೂಲಕ ನಮ್ಮ ಜೀವನವು ಪ್ರಕಾಶಿಸಲ್ಪಟ್ಟಿದೆ. ಆದರೆ ಪೌಲನು ಸೂಚ್ಯವಾಗಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ನಾವು ಬೆಳಕಿನ ಮಕ್ಕಳಾಗಿದ್ದರೆ ನಮ್ಮ ಕ್ರಿಯೆಗಳು ಆ ಬೆಳಕನ್ನು ಪ್ರತಿಬಿಂಬಿಸುತ್ತವೆಯೇ? ನಮ್ಮ ಆಯ್ಕೆಗಳು ಉತ್ತಮವಾದುದು, ಸದಾಚಾರ ಮತ್ತು ಸತ್ಯಸಂಧತೆ ಎಂಬ ಬೆಳಕಿನ ಫಲಗಳನ್ನು ನೀಡುತ್ತವೆಯೇ? ಬೆಳಕಿನಲ್ಲಿ ಬಾಳುವುದು ಎಂದರೆ ದೇವರ ಮುಂದೆ ಪಾರದರ್ಶಕವಾಗಿ ಬದುಕುವುದು. ಇದರರ್ಥ ಕ್ರಿಸ್ತನು ನಮ್ಮ ನಿರ್ಧಾರಗಳ, ನಮ್ಮ ಸಂಬಂಧಗಳ ಮತ್ತು ನಮ್ಮ ಆತ್ಮಸಾಕ್ಷಿಯನ್ನು ಬೆಳಗಿಸಲು ಅವಕಾಶ ನೀಡುವುದು. ಆದ್ದರಿಂದ ಗೋಚರ ಶಿಲುಬೆಯು ಕತ್ತಲೆಯ ಎಲ್ಲ ಪದರುಗಳನ್ನು ಸೀಳಿ ಮತ್ತು ಕ್ರಿಸ್ತನ ಬೆಳಕಿನಲ್ಲಿ ನಡೆಯುವ ಮೂಲಕ ಅದೃಶ್ಯ ಗಾಯಗಳನ್ನು ಸ್ವೀಕರಿಸಲು ನಮ್ಮನ್ನು ಬಲಪಡಿಸಲಿ. ಪ್ರಭು ನಾನು ವಿಶ್ವಾಸಿಸುತ್ತೇನೆ. ಯವನನ ಶುಭ ಸಂದೇಶ
ಹುಟ್ಟು ಕುರುಡನ ಕಥೆಯೊಂದಿಗೆ ಅಂಧಕಾರವನ್ನು ಬಿಟ್ಟು ವಿಶ್ವಾಸದ ಪ್ರಕಟಣೆ ಘೋಷಿಸುವ ದೃಷ್ಟಿಯ ದಿಕ್ಕನ್ನು ನಾಟಿಕೀಯವಾಗಿ ಎತ್ತಿ ತೋರಿಸುತ್ತದೆ. ಯವನನ ಶುಭ ಸಂದೇಶದಲ್ಲಿ ಅಧ್ಯಾಯ 9 ಅತ್ಯಂತ ಶಕ್ತಿಶಾಲಿ ನಿರೂಪಣೆಗಳಲ್ಲಿ ಒಂದಾಗಿದೆ. ಏಕೆಂದರೆ ಇದು ಏಕಕಾಲದಲ್ಲಿ ಮುಖಾಮುಖಿ ದೃಶ್ಯ ಮತ್ತು ವಿಚಾರಣೆಗೆ ಒಳಪಡಿಸುವ ದೃಶ್ಯದಂತೆ ತೆರೆದುಕೊಳ್ಳುತ್ತದೆ. ಹುಟ್ಟಿನಿಂದಲೇ ಕುರುಡನಾಗಿದ್ದ ವ್ಯಕ್ತಿಯನ್ನು ಯೇಸು ಭೇಟಿಯಾಗುತ್ತಾನೆ. ಶಿಷ್ಯರು ಆ ಕಾಲದ ಸಂಪ್ರದಾಯದಂತೆ ಕೇಳುವ ಪ್ರಶ್ನೆ, ಇವನು ಕುರುಡನಾಗಿ ಹುಟ್ಟಲು ಯಾರ ಪಾಪ ಕಾರಣ, ಇವನದೋ ಅಥವಾ ಇವನನ್ನು ಹೆತ್ತವರದೋ? ಆದರೆ ಯೇಸು ಅವರ ದೂಷಣೆಯ ದೃಷ್ಟಿಕೋನವನ್ನು ಪರಿವರ್ತನೆಯ ದೃಷ್ಟಿಯನ್ನಾಗಿ ಬದಲಾಯಿಸುತ್ತಾನೆ. ಯೇಸು ಮಣ್ಣಿನ ಮೇಲೆ ಉಗುಳಿ ಮಣ್ಣಿನ ಲೇಪನ ಮಾಡಿ ಅದರಿಂದ ಕುರುಡನ ಕಣ್ಣುಗಳನ್ನು ಅಭ್ಯಂಗಿಸಿ ಸಿಲೋವಂ ಕೊಳಕ್ಕೆ ಹೋಗಿ ತೊಳೆದುಕೊಳ್ಳಲು ಕಳುಹಿಸಿಕೊಳ್ಳುತ್ತಾನೆ. ಅದರಂತೆ ಮಾಡಿದಾಗ ಆ ಮನುಷ್ಯನಿಗೆ ಕಣ್ಣು ಕಾಣಿಸುತ್ತಿತ್ತು. ಆದರೆ ಈ ಪವಾಡವು ದೃಷ್ಟಿಯ ಭಾಗ್ಯದೊಂದಿಗೆ ನಿಲ್ಲುವುದಿಲ್ಲ, ಬದಲಾಗಿ ಆಧ್ಯಾತ್ಮಿಕ ಪಯಣಕ್ಕೆ ಪ್ರಾರಂಭವಾಗುತ್ತದೆ. ಅದು ಒಂದು ವಿವಾದಾತ್ಮಕ ಪ್ರಾರಂಭ. ಅನೇಕರು ಗುಣ ಹೊಂದಿದ ಆ ಮನುಷ್ಯನನ್ನು ಪ್ರಶ್ನಿಸುತ್ತಾರೆ. ಫರಿಸಾಯರು ಅವನನ್ನು ವಿಚಾರಿಸುತ್ತಾರೆ. ಗುಣಮುಖನಾದ ಮನುಷ್ಯನನ್ನು ವಿಚಾರಣೆಯಲ್ಲಿರುವಂತೆ ಧಾರ್ಮಿಕ ಅಧಿಕಾರಿಗಳ ಮುಂದೆ ತರಲಾಗುತ್ತದೆ. ಏಕೆಂದರೆ ಪವಾಡವು ಸಬ್ಬತ್ ದಿನದಂದು ಸಂಭವಿಸಿತ್ತು. ಹಾಗೆಯೇ ಈ ಮನುಷ್ಯನ ನಂಬಿಕೆ ಆಕರ್ಷಕ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಮೊದಲಿಗೆ ಯೇಸುವಿನ ಬಗ್ಗೆ ಕೇಳಿದಾಗ ಅವನು ಸರಳವಾಗಿ ಹೇಳುತ್ತಾನೆ, ಯೇಸು ಎಂಬುವರು ಮಣ್ಣಿನ ಲೇಪ ಮಾಡಿ ನನ್ನ ಕಣ್ಣಿಗೆ ಅಭ್ಯಂಗಿಸಿದರು. ಸಿಲೋವಂಗೆ ಹೋಗಿ ತೊಳೆದುಕೋ ಎಂದರು. ಅವರು ಹೇಳಿದಂತೆ ಮಾಡಿದೆ, ನನಗೆ ದೃಷ್ಟಿ ಬಂದಿತು. ನಂತರ ಆತನು ಪ್ರವಾದಿ ಎಂದು ಘೋಷಿಸುತ್ತಾನೆ. ವಿಚಾರಣೆಯ ಚರ್ಚೆ ತೀವ್ರಗೊಳ್ಳುತ್ತಿದ್ದಂತೆ ಅವನು ಧೈರ್ಯದಿಂದ, ಇವರು ದೇವರಿಂದ ಬಂದವರಲ್ಲದೇ ಇದ್ದಿದ್ದರೆ ಅವರಿಂದ ಏನೂ ಮಾಡಲಾಗುತ್ತಿರಲಿಲ್ಲ ಎನ್ನುತ್ತಾನೆ. ಅಂತಿಮವಾಗಿ ಯೇಸು ಅವನನ್ನು ಮತ್ತೆ ಕಂಡು, ಮನುಷ್ಯಪುತ್ರನಲ್ಲಿ ನಿನಗೆ ವಿಶ್ವಾಸವಿದೆಯೇ ಎಂದು ಕೇಳಿದಾಗ ಆ ಮನುಷ್ಯನು, ಪ್ರಭು, ನಾನು ವಿಶ್ವಾಸಿಸುತ್ತೇನೆ ಎಂದು ಘೋಷಿಸುತ್ತಾನೆ. ಇದು ಧರ್ಮಸಭೆಯಲ್ಲಿ ನಿರಂತರವಾಗಿ ಪ್ರತಿಧ್ವನಿಸುವ ವಿಶ್ವಾಸ ಪ್ರಕಟಣೆಯ ಪ್ರತಿಕ್ರಿಯೆ. ಈ ಕಥೆಯಲ್ಲಿರುವ ವಿಪರ್ಯಾಸವನ್ನು ನಾವು ಗಮನಿಸತಕ್ಕದ್ದು. ಕುರುಡನಾಗಿದ್ದ ಮನುಷ್ಯನು ಹೆಚ್ಚು ಸ್ಪಷ್ಟವಾಗಿ ನೋಡಲು ಪ್ರಾರಂಭಿಸುತ್ತಾನೆ. ಆದರೆ ಧಾರ್ಮಿಕ ಅಧಿಕಾರಿಗಳು ಆಧ್ಯಾತ್ಮಿಕವಾಗಿ ಕುರುಡರಾಗಿಯೇ ಉಳಿಯುತ್ತಾರೆ. ಇಲ್ಲಿ ನಿರೂಪಣೆ ಬೆಳಕು ಮತ್ತು ಕತ್ತಲೆ, ನಂಬಿಕೆ ಮತ್ತು ಮೌಢ್ಯತನ, ಸತ್ಯ ಮತ್ತು ಸಾಂಸ್ಥಿಕ ಪ್ರತಿರೋಧ ನಡುವಿನ ಆಳವಾದ ವ್ಯತ್ಯಾಸವನ್ನು ಬಹಿರಂಗಪಡಿಸುತ್ತದೆ. ಹಾಗೂ ಈ ಕಥೆಯು ಆರಂಭಿಕ ಕ್ರೈಸ್ತಿಯ ಸಮುದಾಯಗಳ ಹೋರಾಟಗಳನ್ನು ಸಹ ಪ್ರತಿಬಿಂಬಿಸುತ್ತದೆ. ಯೇಸುವನ್ನು ಅನುಸರಿಸುವುದು ಎಂದರೆ ಆಗಾಗ್ಗೆ ತಿರಸ್ಕಾರವನ್ನು ಎದುರಿಸುವುದು. ಇದು ಸಿನಗೋಗ್ನಿಂದ ಹೊರಹಾಕಲ್ಪಟ್ಟ ಘಟನೆಗಳನ್ನು ಸೂಚಿಸುವ ಒಳ ಅರ್ಥವನ್ನು ಒಳಗೊಂಡಿದೆ. ಇಲ್ಲಿ ಶುಭ ಸಂದೇಶದ ಸ್ಪಷ್ಟ ಸೂಚನೆ. ಕೆಲವೊಮ್ಮೆ ಕ್ರಿಸ್ತನ ಸಲುವಾಗಿ ಬಹಿಷ್ಕಾರಕ್ಕೆ ಒಳಗಾಗುವುದು ನಿಜವಾದ ಶಿಷ್ಯತ್ವದ ಸಂಕೇತವಾಗುತ್ತದೆ. ಕ್ರೈಸ್ತಿಯ ನಿಷ್ಠೆ ಕೆಲವೊಮ್ಮೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು, ಆದರೂ ಅದು ಕ್ರಿಸ್ತನಲ್ಲಿರುವ ಆಳವಾದ ಸಹಭಾಗಿತ್ವಕ್ಕೂ ಕಾರಣವಾಗುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ನಮ್ಮನ್ನು ಕೇಳಿಕೊಳ್ಳೋಣ. ನಾನು ಇನ್ನೂ ಯಾವ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಕುರುಡರಾಗಿರಬಹುದು? ದೇವರ ಸಾನ್ನಿಧ್ಯವನ್ನು ಅನುಭವಿಸಲು ತಡೆಯುವ ಅಡ್ಡಗೋಡೆಗಳು, ಭಯ ಮತ್ತು ಬಾಂಧವ್ಯಗಳಿವೆಯೇ? ಸಮುವೇಲನಂತೆ ದೈವ ದೃಷ್ಟಿಯಂತೆ ನೋಡಲು ಕಲಿಯಲು ನಾವು ಸಿದ್ಧರಿದ್ದೇವೆಯೇ? ಹುಟ್ಟು ಕುರುಡನಂತೆ ಆಳವಾದ ನಂಬಿಕೆಯ ಕಡೆಗೆ ಹೆಜ್ಜೆ ಹಾಕಲು ನಾವು ಸಿದ್ಧರಿದ್ದೇವೆಯೇ? ಲೇತಾರೆ ಭಾನುವಾರವು ಕ್ರಿಸ್ತನು ನಮ್ಮ ಕಣ್ಣುಗಳನ್ನು ತೆರೆದು ಸಂತೋಷದಿಂದ ಮುನ್ನಡೆಯಲು ಆಹ್ವಾನಿಸಿದ್ದಾರೆ ಎಂದು ನೆನಪಿಸುತ್ತದೆ. ತಪಸ್ಸು ಕಾಲದ ಪಯಣವು ನಮ್ಮನ್ನು ಪಾಸ್ಕಾದ ಹಬ್ಬದ ಕಡೆಗೆ, ಪುನರುತ್ಥಾನದ ಪೂರ್ಣ ಬೆಳಕಿನ ಕಡೆಗೆ ಕರೆದೊಯ್ಯುತ್ತಿದೆ. ನಾವು ನಮ್ಮ ಈ ಆಧ್ಯಾತ್ಮಿಕ ಪಯಣವನ್ನು ಮುಂದುವರಿಸುತ್ತಿರುವಾಗ ಬೆಳಕಿನ ಮಕ್ಕಳಂತೆ ನಡೆಯಲು, ಬಾಳಲು ಬೇಕಾದ ಅನುಗ್ರಹಕ್ಕಾಗಿ ಪ್ರಾರ್ಥಿಸೋಣ. ಕ್ರಿಸ್ತನು ಗುಣಮುಖನಾದವನಿಗೆ ಕೇಳಿದ ಅದೇ ಪ್ರಶ್ನೆ, ಮನುಷ್ಯ ಪುತ್ರನಲ್ಲಿ ನಿನಗೆ ವಿಶ್ವಾಸವಿದೆಯೇ ಎಂದು ಕೇಳಿದಾಗ ನಮ್ಮ ಹೃದಯಗಳು ಧೈರ್ಯ ಮತ್ತು ಸಂತೋಷದಿಂದ ಪ್ರತಿಕ್ರಿಯಿಸುವ ಉತ್ತರ, ಪ್ರಭು, ನಾನು ವಿಶ್ವಾಸಿಸುತ್ತೇನೆ ಎಂದಾಗಿರಬೇಕು. ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ತಪಸ್ಸು ಕಾಲದ 4ನೇ ಭಾನುವಾರವು ಅರ್ಥಪೂರ್ಣ ಆಚರಣೆಯಾಗಲಿ ಎಂದು ಹಾರೈಸುತ್ತೇನೆ.